26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಡಿಜಿಟಲ್ ಮೂಲಕ ಅರ್ಜಿ ತುಂಬುವಂತದ್ದು ಎಷ್ಟೋ ಅದು ಸರ್ವರ್ ಡೌನ್ ಆಗ್ತಾ ಇದೆ ಅಂತಲ್ಲ, ಅದು ಸರಿಯಾಗಿ ಎಲ್ಲ ಕಂಪ್ಲೇಂಟ್ ಮಾಡ್ತೀವಿ. ನಾವು ಲಾಸ್ಟ್ ವಿಡಿಯೋ ಕಾನ್ಫರೆನ್ಸ್ ಮಾಡುವ ಸಂದರ್ಭದಲ್ಲಿ ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದ ದಿನ ನಮಗೆ ಬಂದಿರುವ ಅರ್ಜಿಗಳ ಸಂಖ್ಯೆ 1,60,000 ಕಡಿಮೆ ಇತ್ತು. ಈಗ ನಮಗೆ ಇವತ್ತಿಗೆ ನಮಗೆ ಬಂದಿರುವ ಅರ್ಜಿಗಳ ಸಂಖ್ಯೆ ಸುಮಾರು 4,26,233. ದಿಸ್ ವೆರಿ ಕ್ಲಿಯರ್ಲಿ ಶೋಸ್ ದ ನಂಬರ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಹ್ಯಾವ್ ಇನ್ಕ್ರೀಸ್ಡ್. ದೇರ್ ವೇರ್ ಸಮ್ ಇನಿಷಿಯಲ್ ಗ್ಲಿಚಸ್ ದಟ್ ವಾಸ್ ಸೆಟಲ್ಡ್. ಉದಾಹರಣೆಗೆ ಎಪಿಕ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕನೆಕ್ಟ್ ಮಾಡೋಕ್ಕಾಗಿಲ್ಲ ಅನ್ನೋ ಕಂಪ್ಲೇಂಟ್ ಬೇರೆ ಇತ್ತು. ದಟ್ ಈಸ್ ಆಲ್ಸೋ ಸೆಟಲ್ಡ್. ಸೊ ಈಗ ದ ನಂಬರ್ ಆಫ್ ದಿಸ್ ಥಿಂಗ್ಸ್ ಆರ್ ಮೋರ್. ಅಕೇಶನಲಿ ಸರ್ವರ್ ಡೌನ್ ಆಗಿರ್ತದೆ ಯಾವಾಗಲಾದರೂ, ಬಟ್ ಇಟ್ಸ್ ವರ್ಕಿಂಗ್. ಇಫ್ ಯು ಕುಡ್ ಸಿ, ಉದಾಹರಣೆಗೆ ಇಲ್ಲ ಖಂಡಿತವಾಗಿ ಯಾವುದೇ ಕಂಪ್ಲೇಂಟ್. ಈಗ ಉದಾಹರಣೆಗೆ ತಾವು ನೋಡಿದರೆ ನಿನ್ನೆ ರಾತ್ರಿ 10 ಗಂಟೆಯಿಂದ ಇವತ್ತು ಬೆಳಿಗ್ಗೆ 6 ಗಂಟೆವರೆಗೂ ಡಿಜಿಟೈಸೇಷನ್ ಆಗಿದ್ದು 4.5 ಲಕ್ಷ ಫಾರ್ಮ್ ಡಿಜಿಟೈಸ್ ಆಗಿದೆ. ನೈಟ್ 10 PM to morning 6 AM. It means throughout the night the server was functioning and our BLOs have digitized the forms and that. So what I am requesting is, we have taken all the necessary steps to ensure the BLOs are definitely helped and even the voters are definitely helped. So server issues illa. Occasionally there have been 2 minutes down ittu, 3 minutes down in the complaints ittu. That's also reported to the concerned authorities. It is taken care of. Sir, people are just not matching between the Aadhaar card and the voter ID, which is what is the error that a lot of people are receiving for this online identification. Yes. So can that be bypassed? Or See, whatever is rectified, it has been rectified. Whatever needs some amendment or some other technical decisions, it is to escalate. That's all. ಸರ್, ನಿಮ್ಮ ಕಾನ್ಸ್ಟಿಟ್ಯೂನ್ಸಿನೇ ಚೇಂಜ್ ಆಗಿರೋಂಥದ್ದು. ಸೊ ಅದು ಏನು ಮಾಡ್ತಿದ್ದಾರೆ ಸರ್? ಈ ಕ್ರಮ ಕೈಗೊಂಡಿದ್ದಾರೆ ಅಂದ್ಕೊಂಡು ಏನು? ಈಗ ನಾನು ಕಾನ್ಸ್ಟಿಟ್ಯೂನ್ಸಿನೇ ಚೇಂಜ್ ಆಗಿ ಕೆಲವು ಸಿಟಿನಲ್ಲಿ ನಮ್ಮದು ವಾರ್ಡೇ ಚೇಂಜ್ ಆಗಿದೆ, ಆ ಥರದ್ದು ಓಟರ್ಸ್ಗಳು ನಾವು BLO ಹತ್ರ ಕೇಳಿದರೆ ಕೊಡ್ತಾ ಇಲ್ಲ ಇನ್ವಿಟೇಷನ್ ಫಾರ್ಮ್ಸ್. ಸೊ ಏನು ಮಾಡಬೇಕು ಅವರು? ಪರಿಹಾರ ಏನು? ಸೊಲ್ಯೂಷನ್ ಏನು? ತಾವು ಕೇಳೋದೇನೆಂದರೆ, ಕಾನ್ಸ್ಟಿಟ್ಯೂನ್ಸಿನೇ ಬದಲಾವಣೆ ಆಗಿದೆ. ನಾನು ಮನೆಯನ್ನು ಬೇರೆ ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡ್ತೀನಿ. ನಾನು ಅಲ್ಲಿ ಇಲ್ಲವೇ ಇಲ್ಲ, ಆದರೆ ನನ್ನ ಅಡ್ರೆಸ್ ಹಳೆ ಕಡೆ ಇದೆ. ನಾನು ಏನು ಮಾಡೋದು ಅಂತ. ಟೆಕ್ನಿಕಲಿ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ERO ಟು ಅಪ್ರೂವ್ ದ ಫಾರ್ಮ್. ನೀವು ಅಲ್ಲಿ ವಾಸ ಇಲ್ಲ ಅಂದ ಮೇಲೆ ERO ನಿಮಗೆ ಹೆಂಗೆ ಎನ್ರೋಲ್ ಅಲ್ಲಿ ಇದ್ದೀರ ಅಂತ ಹೆಂಗೆ ಎನ್ರೋಲ್ ಮಾಡ್ತಾರೆ? ನಾಳೆ ಡ್ರಾಫ್ಟ್ ರೋಲ್ ಆದ ನಂತರ ಯಾರಾದ್ರೂ ಒಬ್ಬರು ಬಂದು ತೋರಿಸಿ, ಈ ಮನೆಯಲ್ಲಿ ಇಂಥ ವ್ಯಕ್ತಿ ವಾಸನೇ ಇಲ್ಲ, ಆದರೆ ಅವರು ವಾಸ ಇರುವುದಾಗಿ ಒಂದು ಫಾರ್ಮ್ ಅಪ್ರೂವ್ ಆಗಿದೆಯಲ್ಲ, ಹೆಂಗೆ ಅಂತ ಕೇಳಿದ್ರೆ ERO ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಸೊಲ್ಯೂಷನ್ ಫಾರ್ಮ್ 6 ಆಗ್ಬೋದು ಆಫ್ಟರ್ 5/8. ನೀವು ಎಲ್ಲಿ ವೇರ್ ಯು ಆರ್ ಆರ್ಡಿನರಿ ರೆಸಿಡೆಂಟ್. ಸಪೋಸ್ ಉದಾಹರಣೆಗೆ ಯಾರಾದರೂ ಯಾವುದೋ ಸಂದರ್ಭದಲ್ಲಿ ಈಗ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕೆ ಮಿಸ್ ಮಾಡಿಕೊಂಡೆ, ಏನಾಗುತ್ತೆ ನನಗೆ ಅಂತ ಕೇಳಿದರೆ, ಯಾವುದೇ ಒಂದು ಎಲಿಜಿಬಲ್ ವೋಟರ್ ತನ್ನ ಹಕ್ಕನ್ನು ಕಳ್ಕೊಳ್ಳೋದಿಲ್ಲ ಯಾವತ್ತಿಗೂ. ಅಕಸ್ಮಾತ್ ಈ ಟೈಮಲ್ಲಿ ಅಪ್ಲೈ ಮಾಡೋಕ್ಕೆ ಆಗಿಲ್ಲ ಅಂದು ಏನಾರು ಇದ್ದರೆ, ಅವರು 5/8 ಆದ ನಂತರ, ಅಂದರೆ August 5ಕ್ಕೆ ಡ್ರಾಫ್ಟ್ ರೋಲ್ ಆದ ನಂತರ ದೇ ಕ್ಯಾನ್ ಅಪ್ಲೈ ಫಾರ್ಮ್ 6. ಆವಾಗಲೂ ಸಮೇತ ಇಲ್ಲ, ನಾವು ನಿಮ್ಮ ಅಡ್ರೆಸ್ಗೆ ಕೊಡ್ತಾನೆ ಇದ್ದೀವಿ. ವಿ ಆರ್ ಡೆಲಿವರಿಂಗ್ ಆಲ್ ದ ಫಾರ್ಮ್ಸ್ ಟು ದ ಅಡ್ರೆಸ್ ವಿಚ್ ಯು ಹ್ಯಾವ್ ಗಿವನ್ ಇನ್ ದಿ ವೋಟರ್ ಲಿಸ್ಟ್. ಇಫ್ ಯು ಆರ್ ನಾಟ್ ದೇರ್ ಇನ್ ದಿ ಅಡ್ರೆಸ್, you have permanently shifted to somewhere else. You are not there in the address at all. And ನೀವು ಕೇಳಿದಂಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನೇ ಬದಲಾವಣೆ ಆಗಿಬಿಟ್ಟಿದೆ. ನಾನು ಏನು ಮಾಡೋದು ಕೇಳಿದರೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನೇ ಬದಲಾವಣೆ ಆದ ಸಂದರ್ಭದಲ್ಲಿ ಆ EROಗೆ ಅಧಿಕಾರ ಇರುವುದಿಲ್ಲ. EROಗೆ RP ಆ್ಯಕ್ಟಲ್ಲಿ ಇರುವ ಅಧಿಕಾರ ಏನಂತ ಕೇಳಿದರೆ, ಅವರ ವ್ಯಾಪ್ತಿಯಲ್ಲಿ ಇರುವ ವೋಟರ್ನ ಅವ್ರು ಎನ್ರೋಲ್ ಮಾಡಬಹುದು. ತನ್ನ ವ್ಯಾಪ್ತಿಯನ್ನು ಮೀರಿ ಬೇರೆ ಕಡೆ ವಾಸ ಇರುವ ಯಾವುದೇ ಒಂದು ವೋಟರನ್ನು ಆ ಸಂಬಂಧಪಟ್ಟ EROನೇ ಮಾಡೋಕ್ಕಾಗ್ತದೆ ಹೊರತು ಬೇರೆ ERO ಮಾಡಲಿಕ್ಕೆ ಆಗುವುದಿಲ್ಲ. ತಾವು ಹೇಳಿದ ಪ್ರಕಾರ ಯಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನೇ ಬದಲಿ ಆಗಿಬಿಟ್ಟಿದೆ ನನಗೆ ಅಂತ ಕೇಳಿದರೆ, ಐ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್ ವೋಟರ್ಸ್, ಇಫ್ ಯು ಆರ್ ನಾಟ್ ಏಬಲ್ ಟು ಸೈನ್ ದ ಎನ್ಯುಮರೇಷನ್ ಫಾರ್ಮ್ ನೌ, kindly apply form 6 after August 5. We will ensure necessary numbers of form 6 will be available with the BLO. Our aim is to ensure each and every eligible voter is enrolled in the process. So ನಾನು ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಹಲವಾರು ಸರಿ ರಿಪೀಟ್ ಮಾಡ್ತೀನಿ. ಐ ರಿಕ್ವೆಸ್ಟ್ ಆಲ್ ದ first time voters, young voters who are completing 18 years of age on 1/10/26, ಅಕ್ಟೋಬರ್ 1ನೇ ತಾರೀಕಿಗೆ ಯಾರ್ಯಾರು 18 ವಯಸ್ಸು ಪೂರ್ತಿ ಮಾಡ್ತೀರೋ ತಾವುಗಳು ದಯವಿಟ್ಟು ಫಾರ್ಮ್ 6 ನಮ್ಮ BLO ಹತ್ರ ಇದೆ, ಅದನ್ನು ತಗೊಂಡು ಅಪ್ಲೈ ಮಾಡಿ. ಯು ವಿಲ್ ಬಿ ಡೆಫಿನೆಟ್ಲಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟೋರಲ್ ರೋಲ್ ಆಫ್ಟರ್ ಡ್ಯೂ ವೆರಿಫಿಕೇಶನ್. For what, madam? For during the special campaign on weekend. So do people have to go and seek assistance at the police
polling station. It will be done, it will be decided by the concerned DEOs. See, suppose for example, if only 50 forms are not distributed, during the special campaign days, they will identify the concerned voters, they will go and give the enumeration forms. If some polling station has completed 100% of digitization, then they may not do any special campaign also. It depends on the concerned area, depends on the progress also. For example, the special campaign thing may not happen with the person who distributed 100%. No, we So, understand that. yes. What I need to ask is, during this weekend special campaign, do people, I mean, if there is any issue, people have to go to the polling stations to get it sorted, or will they? It may be both the ways also, depending on the local situation. The concerned DO may direct the local authorities to be present in the polling station only, so that people can come and approach them. Or he can direct the concerned authorities, you go and meet each and every voter in their house itself. It depends on the local situation. We have issued direction to all the district election officers and the EROs, keep the Saturday, Sundays as special campaign days. And the mode of actions will be decided by the concerned ERO and concerned BLOs. ಬಿಕಾಸ್ ಯಾವುದೇ ಈಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಅವರಿಗೆ ಬೇಕು. ಉದಾಹರಣೆಗೆ ಹೇಳೋದು, ಇಂಡಸ್ಟ್ರಿ ಇರುವ ಏರಿಯಾದಲ್ಲಿ ದ ಲೈಫ್ ಸ್ಟೈಲ್ ಆಫ್ ದ ಪೀಪಲ್ ಮೇ ಬಿ ಡಿಫರೆಂಟ್. ಅಗ್ರಿಕಲ್ಚರ್ ಜಾಸ್ತಿ ಇರುವ ಸೆಕ್ಟರ್ ಕಡೆ ಎಲ್ಲ ಹೋದರೆ ದ ಲೈಫ್ ಆಫ್ ಪೀಪಲ್ ಮೇ ಬಿ ಡಿಫರೆಂಟ್. ದ ನೀಡ್ ಮೇ ಬಿ ಡಿಫರೆಂಟ್ ವಿತ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬೇರೆ ಇರೋ ಕಡೆ ಪೂರ. ಅದಕ್ಕೆ ನಾವೇನು ಹೇಳಿದೀವಿ ಅಂದರೆ, ದೇ ಹ್ಯಾವ್ ಟು ಎನ್ಶೂರ್ ದಟ್ ದೇ ಆರ್ ರೀಚಿಂಗ್ ದಿ ವೋಟರ್. ವಾಟ್ ಈಸ್ ದ ಮೋಡ್ ವಿಲ್ ಬಿ ಡಿಸೈಡೆಡ್ ಬೈ ದಿ ಕನ್ಸರ್ನ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಬೇಸ್ಡ್ ಆನ್ ದಿ ಲೋಕಲ್ ರಿಕ್ವೆಸ್ಟ್ ರಿಕ್ವೈರ್ಮೆಂಟ್. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.